ಈಗ ಅಭ್ಯರ್ಥಿ ಬಂದಾರೆ ಅಂದ ಕೂಡಲೇ ನಾವು ಅವ್ರಿಗೆ ಓಟ್ ಹಾಕಿಬಿಡ್ತೇವೆ ಅಂತಲ್ಲ. ಅದರಿಂದ ಆ ರೀತಿ ಎಲ್ಲ ಮಾತಾಡೋಂಥದ್ದಲ್ಲ. ನಾವು ಸಹ ರಾಜಕೀಯವಾಗಿ ಭಾಳ ಸಲ ಸೋತವೆ, 5 ಸಲ ಸೋತವೆ, 5 ಸಲ ಗೆದ್ದದೆ. ಹಂಗೆ ಸೋತಾಗ ಸಹ ನಾನು ಯಾರ್ಯಾರಿಗಾರ ಹಗರಾಗಿ ಮಾತಾಡೋ ಅಂಥದ್ದು ಮಟ್ಟ ಅಂಥದ್ದು ನಾನೆಂದೂ ಮಾಡಿಲ್ಲ. ಅದರಿಂದ ಅವರು ಸಹ ಆ ರೀತಿ ತಿಳ್ಕೊಂಡು ನಡ್ಕೊಳ್ಳಿ. ಯಾಕಂದರೆ ಅಪರೂಪಕ್ಕೆ ಒಂದು ಸಲ ಸೋತದಾರಲ್ಲ, ಹಾಗಾಗಿ ಅವರು ಸ್ವಲ್ಪ ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಆ ರೀತಿ ತಿಳ್ಕೊಳ್ಳೋದು ಬಿಟ್ಟು ಒಂದು ಸ್ವಲ್ಪ ದಿವಸ ಶಾಂತಿಯುತವಾಗಿ ಯಾವ್ದಾರ ಒಂದು ದೊಡ್ಡ ಆಲದ ಮರದ ಕೆಳಗೆ ತಪಾಸು ಮಾಡ್ಕೊಂಡು ಬರಲಿ. ನಾವೆಲ್ಲ ಅಲ್ಲಿ ಜೊತೆ ಕೂತ್ಕೊಂಡಿರ್ತಿದ್ವಿ JMT ಗೆಸ್ಟ್ ಹೌಸ್ನಾಗ, ನೀವೆಲ್ಲ ನೋಡಿರ್ಬೋದು. ನೀವೆಲ್ಲ ಅವಾಗ ಹಿಂಗೆಲ್ಲ ಮಾತಾಡ್ಬೇಕಂಡ್ರಿ, ನಿಮ್ಮ ಜನಕ್ಕೆ ನೀವು ಕೈಲಿ ಏನಕ್ಕಂತ ಅದನ್ನ ಸಹಾಯ ಮಾಡೋದಿದ್ರೆ ಮಾಡಿದ್ರಿ, ಬೇಡ್ರಿ, ಅದು ಬೇರೆ ವಿಷಯ. ಆದರೆ ನಾನು ಹಿಂಗೆಲ್ಲ ಮಾತಾಡಿದ್ರೆ ಏನು ಅಂತಂದರೆ ನಾನು ಹುಚ್ಚ ಅಂತ ತಿಳ್ಕೊಳ್ಳಿ, ನಾನು ಹಂಗೆ ಅಂತ ತಿಳ್ಕೊಳ್ಳಿ, ಹಿಂಗಂತ ತಿಳ್ಕೊಳ್ಳಿ ಅಂತಂದು ಅವರೇ ಹಂಗೆಲ್ಲ ಮಾತಾಡಿದರೆ ಏನಂತ ಮಾತಾಡ್ಬೇಕು ನಾವು? ಆ ರೀತಿ ಮಾತಾಡಬಾರ್ದು ಅಂತ ಆಮೇಲೆ ಹೇಳಿದ್ರು ಅವ್ರು ಮಾತಾಡೋಕೆ ಹಚ್ಚಿದ ಮೇಲೆ ಮತ್ತು ಇವ್ರಿಗೆ ಯಾಕೆ ಸರಿ ಇದ್ದಂಗೆ ಕಾಣಲ್ ತೆಗೆದು ನಾವು ಹೋಗೋದ ಬಿಟ್ಟಿವಿ. ಅಲ್ಲಿ ಸಾಮಾನ್ಯ ಕೂಟ ಸೋತಿದ್ದಾರೆ, ಇವರು ದಿಮ್ಮನ್ ಪಾರ್ಟಿ ಕೂಡ ಸೋತಿದ್ದಾರೆ. ಅದರಿಂದ ಅದಕ್ಕೇನು ಸಮ ಆಗೈತೆ ಅಂತ ತಿಳ್ಕೊಬೇಕು. ನಾನು ಒಂದು ಸರಿ 4 ಸಲ ಸೋಲಿಸಿದ್ದೀನಿ, ಒಂದು ಸಲ ಅವರು ಗೆದ್ದಿದ್ದಾರೆ ಬಿಡು ಅಂತ ತಿಳ್ಕೊಂಡು ಸಮಾಧಾನದಾಗಿದ್ದರೆ ಮತ್ತು ಜನ ಬಾರಪ್ಪ ಹೋಗಬಾರಪ್ಪ ಅಂತ ಕರೀತಾರೆ, ಒಳ್ಳೆ ರೀತಿ ಕಾಣ್ತಾರೆ. ಶಿಲ್ದೆ ಇದ್ದರೆ ಮತ್ತು ಅವ್ರಿಗೆ ಮಾಡಿದ್ದೆ. ಭಾಳ ಜನ ಹಿಂದೆ ಹಳ್ಳಿಗಳಿಗೆ ಹೋದರೆ ಕಲ್ಲು ತಗೊಂಡು ತೀರು, ಕಣಗಿ ತಗೊಂಡು ತೀರು ಅಂತಂದ್ರು ಹಿಂದೆ. ಇತ್ತೀಚೆಗೆ ಅವೆಲ್ಲ ಇಲ್ಲ ಅಂತಿದ್ರು. ಹಾಗೆ ಅನಿವಾರ್ಯ ಆಗತ್ತದು. ಅದನ್ನ ಬಿಡಬೇಕು. ಒಳ್ಳೆ ರೀತಿಯಾಗಿ ಮಾತುಕತೆ ಆಡೋದು, ಮಟ್ಟೋದು, ಇದು ಹೊಸ ಅಧ್ಯಾಯ ಅಂತ ತಿಳ್ಕೊಂಡು ಈಗ ತಾವು ಏನಾರ ಆಗದೇ ಇರ್ಬೋದು, ಮುಂದೆ ಮಕ್ಕಳು ಹೆಂಗಾರ ಮಾತಾಡ್ತಾರಪ್ಪ ಅವರು ಅನ್ನೋಂಥದ್ದು ಬರಬಾರ್ದು. ಓಟ್ ಕೊಡಲ್ಲ ಅವರು. ಅಲ್ಲಪ್ಪ ಅವರು ಮಾತಾಡೋದ್ರಲ್ಲೇ ನಾವು ಅವರು ಬುಕ್ ಆಗ್ಯಾವೆ, ಇವರಿಗೆ ಬುಕ್ ಆಗ್ಯಾವೆ ಅಂತ ತಿಳ್ಕೊಳ್ಳೋದು ಅದು ತಪ್ಪದು. ಆಮೇಲೆ ಅವರು ಬೇರೆ ಬೇರೆಯವರಿಗೆ ಯಾವಾಗ ಬೇಕಾದ್ರೂ ಥ್ಯಾಂಕ್ಸ್ ಕೊಡೋದು, ಏನಾರು ಮಾಡೋದು ಇದ್ದರೆ ಮಾಡ್ಕೊಳ್ಳಿ, ಅದನ್ನ ಬೇರೆಯವ್ರಿಗೂ ಹಂಗೆ ತಿಳ್ಕೊಬಾರ್ದು. ಇದು ನನ್ನ ಅನುಭವ. ಆ ಥರ ತಪ್ಪು ತಿಳ್ಕೊಂಡು ನನಗೆ ಎಲ್ಲಿ ಹೋದ್ರೂ ಬುಕ್ ಆಗಿದ್ದಾರೆ ಅಂತಂದು ಅವ್ರು ಬುಕ್ ಆಗಿರ್ತಾರೆ ಹೊರತು ನಾವೇ ಬುಕ್ ಆಗಿಲ್ಲ ಹೇಳೋರು.